ನಮಸ್ಕಾರ. ಇವತ್ತು ಸಿಂಪಲ್ ಫುಡ್ ಹೌಸಲ್ಲಿ ಫಾಲೂದಾ ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಡು ಬರೋಣ. ಫಾಲೂದಾ ಮಾಡಲಿಕ್ಕೆ ಈಗ ಫ್ರೈಯಿಂಗ್ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಅಷ್ಟು ಸೇಮ್ಗೆನ ಹಾಕ್ಕೊಳ್ಬೇಕು. ಇದು ರೋಸ್ಟೆಡ್ ಸೇಮ್ಗೆ, ಇದನ್ನು ಹೆಚ್ಚು ಫ್ರೈ ಮಾಡೋ ಅಗತ್ಯ ಇಲ್ಲ. ಆದರೂ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಸಾಕು, ಇದನ್ನ ತಣಿಲಿಕ್ಕೆ ಬಿಡೋಣ. ಈಗ ಹಾಲಿಗೆ 1 ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ಅನ್ನ ಹಾಕೊಂಡು ಅದರಲ್ಲಿ ಕರಡ್ಕೊಳ್ಳೋಣ. ಈಗ ಇದೇ ಫ್ರೈಯಿಂಗ್ ಪ್ಯಾನಿಗೆ 1 ಗ್ಲಾಸ್ನಷ್ಟು ಹಾಲನ್ನು ಹಾಕ್ಕೊಂಡು ಈ ಫ್ರೈ ಮಾಡಿರುವಂಥ ಸೇಮ್ಗೆನ ಇದರಲ್ಲಿ ಬೇಯಿಸ್ಕೊಳ್ಳೋಣ. ಇದನ್ನ ಒಂದು ಕುದಿ ತರಿಸಿ ಗ್ಯಾಸ್ ಬಂದ್ ಮಾಡಿ ಇದನ್ನ ತಣಿಲಿಕ್ಕೆ ಬಿಡೋಣ. ಇದು ಕುದಿ ಬಂದಿದೆ, ಈಗ ಸಾಕು, ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ. ಈಗ ಮಸ್ಕ್ ಮೆಲನನ್ನ ಹೀಗೆ ಕಟ್ ಮಾಡಿಕೊಂಡು ಇದ್ರ ಬೀಜನೆಲ್ಲ ಸಪ್ರೇಟ್ ಆಗಿ ತೆಗೆದಿಟ್ಕೊಳ್ಬೇಕು. ಇದನ್ನೀಗ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡ್ಕೊಂಡಿರುವಂಥ ಮಸ್ಕ್ ಮೆಲನ್ ಪೀಸಸನ್ನು ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು 1 ರೌಂಡು ಹರ್ಕೊಳ್ಳೋಣ. ಇದನ್ನು ಈಗ ಹರ್ಕೊಂಡಿರುವಂಥ ಮಸ್ಕ್ ಮೆಲನನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಈಗ 1 ಬೌಲ್ನಷ್ಟು ಕೊಚ್ಕೊಂಡಿರುವಂಥ ಬಾಳೆಹಣ್ಣು ಪೀಸಸ್ಸು ಇದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೆನೆಸಿ ಇಟ್ಕೊಂಡಿರುವಂಥ ಚಿಯಾ ಸೀಡ್ಸು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಸ್ವೀಟಿಗೆ 2 ಸ್ಪೂನ್ ಅಷ್ಟು ಜೇನುತುಪ್ಪನ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಅನ್ನು ಸೇರಿಸ್ಕೊಳ್ಳೋಣ. ಸ್ವಲ್ಪ ದ್ರಾಕ್ಷೆ, ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿ ಪೀಸಸ್ಸು,
ಇಷ್ಟನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಬೌಲಿಗೆ ಹಾಕಿ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಳ್ಳೋಣ. ಸ್ವಲ್ಪ ಕೂಲಾಗಿ ಕುಡಿಲಿಕ್ಕೆ ಚೆನ್ನಾಗಿರ್ತದೆ. ಈಗ 2 ತಾಸು ಫ್ರಿಜ್ಜಲ್ಲಿಟ್ಟು ತೆಗೆದುಕೊಂಡಿರೋದು ಕೂಲ್ ಆಗಿದೆ ನಮ್ಮ ಫಾಲೂದಾ. ಈಗ ಇದನ್ನು ಸರ್ವ್ ಮಾಡೋಣ. ನೋಡಿ, ಇದನ್ನು ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಸಿಂಪಲ್ ಫುಡ್ ಹೌಸನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.